Hi students, good morning. Welcome back to Easy English with Manjunath channel ಗೆ ಸುಸ್ವಾಗತ. Today's class I am going to teach articles. ಇಂದಿನ ಕ್ಲಾಸ್ನಲ್ಲಿ ನಾನು ಉಪಪದಗಳು ಎಂದರೇನು ಮತ್ತು ಉಪಪದಗಳಲ್ಲಿ ಎಷ್ಟು ವಿಧಗಳು ಮತ್ತು ಡೆಫಿನೆಟ್ ಆರ್ಟಿಕಲ್ ಯಾವುದು, ಇಂಡೆಫಿನೆಟ್ ಆರ್ಟಿಕಲ್ ಯಾವುದು ಮತ್ತು ಡೆಫಿನೆಟ್ ಆರ್ಟಿಕಲ್ ಯಾವಾಗ ಯೂಸ್ ಮಾಡಬೇಕು ಮತ್ತು ಇಂಡೆಫಿನೆಟ್ ಆರ್ಟಿಕಲ್ನ ಯಾವಾಗ ಯೂಸ್ ಮಾಡಬೇಕು ಅದನ್ನೆಲ್ಲನೂ ಹಿಂದಿನ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟುಡೇಸ್ ಕ್ಲಾಸ್. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ಕ್ಲಾಸಲ್ಲಿ ನೀವು ಬಿ ಫಾರ್ಮ್ಸ್ಗಳ ಬಗ್ಗೆ ಕಲಿತಿದ್ದೀರಿ. ಇಂದಿನ ಕ್ಲಾಸ್ನಲ್ಲಿ ನಾನು ಆರ್ಟಿಕಲ್ಸ್ ಅಂದರೆ ಉಪಪದಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಈ ಉಪಪದಗಳು ಎಂದರೇನು ಮೊದಲು ತಿಳಿದುಕೊಳ್ಳೋಣ ಬನ್ನಿ. ಆರ್ಟಿಕಲ್ಸ್ ಆರ್ ಸ್ಮಾಲ್ ವರ್ಡ್ಸ್. ಉಪಪದಗಳು ಎಂದರೆ ಚಿಕ್ಕ ಪದಗಳಾಗಿದ್ದು ದೇ ಆರ್ ಯೂಸ್ ಟು ಡಿಟರ್ಮೈನ್ ದ ಯೂಸ್ ಆಫ್ ನೌನ್ಸ್. ಉಪಪದಗಳು ಚಿಕ್ಕ ಪದಗಳಾಗಿದ್ದು ಅವು ನಾಮಪದಗಳ ನಿರ್ಧರಿಸುವಿಕೆಯನ್ನು ತಿಳಿಸಲು ಉಪಯೋಗಿಸಲಾಗುತ್ತದೆ. ಅವುಗಳಿಗೆ ನಾವು ಆರ್ಟಿಕಲ್ಸ್ ಎಂದು ಕರೆಯುತ್ತೇವೆ. ಹಾಗಾದರೆ ಆರ್ಟಿಕಲ್ಸ್ಗಳಲ್ಲಿ ಎಷ್ಟು ವಿಧಗಳು ಎಂದು ನೋಡೋದಾದರೆ, ಕೈಂಡ್ಸ್ ಆಫ್ ಆರ್ಟಿಕಲ್ಸ್. ದೇರ್ ಆರ್ ಟೂ ಕೈಂಡ್ಸ್ ಆಫ್ ಆರ್ಟಿಕಲ್ಸ್ ಇನ್ ಇಂಗ್ಲಿಷ್ ಗ್ರಾಮರ್. ಇಂಗ್ಲಿಷ್ ವ್ಯಾಕರಣದಲ್ಲಿ ಎರಡು ವಿಧದ ಉಪಪದಗಳಿವೆ. ಫಸ್ಟ್ ಒನ್ ಈಸ್ ಡೆಫಿನೆಟ್ ಆರ್ಟಿಕಲ್ ಅಂಡ್ ಸೆಕೆಂಡ್ ಒನ್ ಈಸ್ ಇಂಡೆಫಿನೆಟ್ ಆರ್ಟಿಕಲ್. ಡೆಫಿನೆಟ್ ಆರ್ಟಿಕಲ್ ಎಂದರೆ ನಿಶ್ಚಿತ ಉಪಪದ ಅಂಡ್ ಇಂಡೆಫಿನೆಟ್ ಆರ್ಟಿಕಲ್ ಎಂದರೆ ಅನಿಶ್ಚಿತ ಉಪಪದ. Then let us know about what is definite article. ಹಾಗಾದರೆ ಡೆಫಿನೆಟ್ ಆರ್ಟಿಕಲ್ ಎಂದರೇನು ತಿಳಿದುಕೊಳ್ಳೋಣ ಬನ್ನಿ. ದ ಈಸ್ ಕಾಲ್ಡ್ ಡೆಫಿನೆಟ್ ಆರ್ಟಿಕಲ್. ನಾವು ಇಂಗ್ಲಿಷ್ನಲ್ಲಿ ದ ಎಂಬ ಪದಕ್ಕೆ ಡೆಫಿನೆಟ್ ಆರ್ಟಿಕಲ್ ಎಂದು ಕರೆಯುತ್ತೇವೆ. ಇದಕ್ಕೆ ದ ಅಥವಾ ದಿ ಅಂತಲೂ ಕರೆಯುತ್ತೇವೆ. ದ ಮತ್ತು ದಿ ಅಂತ ಯಾವಾಗ ಕರೀತೇವೆ ಅಂದರೆ, ನಾವು ಕಾನ್ಸನೆಂಟ್ ಸೌಂಡ್ ಇಂದ ಪ್ರಾರಂಭವಾದ ಪದಗಳ ಜೊತೆಗೆ ಯೂಸ್ ಮಾಡಿದಾಗ ದ ಎಂದು ಕರೆಯುತ್ತೇವೆ. ಓವೆಲ್ ಸೌಂಡ್ ಪದಗಳ ಜೊತೆಗೆ ಯೂಸ್ ಮಾಡಿದಾಗ ದಿ ಎಂದು ಕರೆಯುತ್ತೇವೆ. ದ ಇಸ್ ಕಾಲ್ಡ್ ಡೆಫಿನೆಟ್ ಆರ್ಟಿಕಲ್. ಹಾಗಾದರೆ ನಮಗೆ ಡೆಫಿನೆಟ್ ಆರ್ಟಿಕಲ್ ಯಾವುದು ಅಂತ ಹೇಳಿ ಗೊತ್ತಾಯಿತು. ದ ಎಂಬ ಪದಕ್ಕೆ ನಾವು ಡೆಫಿನೆಟ್ ಆರ್ಟಿಕಲ್ ಅಂದರೆ ನಿಶ್ಚಿತ ಉಪಪದ ಎಂದು ಕರೆಯುತ್ತೇವೆ. ಹಾಗಾದರೆ ಡೆಫಿನೆಟ್ ಆರ್ಟಿಕಲ್ ಅಂದರೆ ಏನು? It is used to refer to the particular person or things. So it is called definite article. Definite article ಅಂದರೆ ಅದು ಒಂದು ನಿರ್ದಿಷ್ಟವಾದ ವ್ಯಕ್ತಿ ಮತ್ತು ವಸ್ತುವನ್ನು ಸೂಚಿಸುತ್ತದೆ. ಯಾವುದು ನಿರ್ದಿಷ್ಟವಾದ ವ್ಯಕ್ತಿ ಮತ್ತು ವಸ್ತುವನ್ನು ಸೂಚಿಸುತ್ತದೆಯೋ ಅಂತಹ ಪದಕ್ಕೆ ನಾವು ಡೆಫಿನೆಟ್ ಆರ್ಟಿಕಲ್ ಅಂದರೆ ನಿಶ್ಚಿತ ಉಪಪದ ಎಂದು ಕರೆಯುತ್ತೇವೆ. ಅಂದರೆ ಅದು ಸ್ಪೆಸಿಫಿಕ್ ಆಗಿ, ನಿರ್ದಿಷ್ಟವಾಗಿ, ಸರ್ಟನ್ ಆಗಿ ಒಬ್ಬ ವ್ಯಕ್ತಿ ಮತ್ತು ವಸ್ತುವನ್ನು ಸೂಚಿಸುವಂತಿದ್ದರೆ ಅಂಥ ಪದಕ್ಕೆ ಡೆಫಿನೆಟ್ ಆರ್ಟಿಕಲ್ ಎಂದು ಕರೆಯುತ್ತೇವೆ. ಇಲ್ಲಿ ದ ನಾವು ಡೆಫಿನೆಟ್ ಆರ್ಟಿಕಲ್ ಎಂದು ಕರೆಯುತ್ತೇವೆ. ದ ಡೆಫಿನೆಟ್ ಆರ್ಟಿಕಲ್ ಆಗಿದೆ. ಈಗ ನಮಗೆ ಗೊತ್ತಾಯಿತು ಯಾವುದು ಡೆಫಿನೆಟ್ ಆರ್ಟಿಕಲ್ ಎಂದು. ಹಾಗಾದರೆ ಈ ದ ಎಂಬ ಡೆಫಿನೆಟ್ ಆರ್ಟಿಕಲ್ ಯಾವಾಗ ಉಪಯೋಗಿಸಬೇಕು? When do we use the definite article the? In which context do we use the definite article the? The ಎಂಬ ನಿರ್ದಿಷ್ಟ ಉಪಪದವು ಯಾವ ಸಂದರ್ಭಗಳಲ್ಲಿ ನಾವು ಉಪಯೋಗಿಸಬೇಕು? The definite article the is used so many different context. ಅನೇಕ ವಿಧದ ಸಂದರ್ಭಗಳಲ್ಲಿ ನಾವು ದ ಎಂಬ ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ವಿಶೇಷವಾಗಿ 24 ಕಾಂಟೆಕ್ಸ್ಟ್ಗಳಲ್ಲಿ ದ ಅನ್ನು ಉಪಯೋಗಿಸುತ್ತೇವೆ. ಡೆಫಿನೆಟ್ ಆರ್ಟಿಕಲ್ ಅನ್ನು ನಾವು ಉಪಯೋಗಿಸುತ್ತೇವೆ. ಈಗ ಬನ್ನಿ ದ ಎಲ್ಲೆಲ್ಲಿ ಉಪಯೋಗಿಸಬೇಕೆಂದು ತಿಳಿದುಕೊಳ್ಳೋಣ.
ಯೂಸಸ್ ಆಫ್ ಡೆಫಿನೆಟ್ ಆರ್ಟಿಕಲ್ ದ ಎಲ್ಲೆಲ್ಲಿ ಉಪಯೋಗಿಸ್ತೇವೆ ಅಂತ ತಿಳಿದುಕೊಳ್ಳೋಣ. ದ ಈಸ್ ಯೂಸ್ಡ್ ಇನ್ ದಿ ಫಾಲೋವಿಂಗ್ ಕಾಂಟೆಕ್ಸ್ಟ್. ದ ಎಂಬ ನಿಶ್ಚಿತ ಉಪಪದವು ಈ ಕೆಳಗಿನ ಸಂದರ್ಭಗಳಲ್ಲಿ ಉಪಯೋಗಿಸುತ್ತೇವೆ. ಮೊದಲನೇ ಕಾಂಟೆಕ್ಸ್ಟ್ ಯಾವುದು ನೋಡೋಣ ಬನ್ನಿ. ಫಸ್ಟ್ ಕಾಂಟೆಕ್ಸ್ಟ್ ಎಲ್ಲ ವಿದ್ಯಾರ್ಥಿಗಳ ಗಮನವಿಟ್ಟು ನೋಡಬೇಕು. ದ ಈಸ್ ಯೂಸ್ಡ್ ಯುನಿಕ್ ನ್ಯಾಚುರಲ್ ಆಬ್ಜೆಕ್ಟ್ಸ್. ಮೊದಲನೇ ಸಂದರ್ಭದಲ್ಲಿ ದ ಎಲ್ಲಿ ಯೂಸ್ ಮಾಡಬೇಕಂದ್ರೆ ಯುನಿಕ್ ನ್ಯಾಚುರಲ್ ಆಬ್ಜೆಕ್ಟ್ಸ್. ಯುನಿಕ್ ನ್ಯಾಚುರಲ್ ಆಬ್ಜೆಕ್ಟ್ಸ್ ಅಂದರೆ ಜಗತ್ತಿನಲ್ಲಿ ಕಂಡುಬರುವ ವಿಶಿಷ್ಟವಾದ ಮತ್ತು ಏಕೈಕ ವಸ್ತುಗಳ ಹಿಂದೆ ನಾವು ದ ಎಂಬ ನಿಶ್ಚಿತ ಉಪಪದವನ್ನು ಬಳಸುತ್ತೇವೆ. ಫಾರ್ ಎಕ್ಸಾಂಪಲ್, ಜಗತ್ತಿನಲ್ಲಿ ಕಂಡುಬರುವ ಏಕೈಕ ವಸ್ತುಗಳು ಯಾವುವು ಅಂದರೆ ದ ಸನ್. ಈ ಸನ್ ಅನ್ನೋದು ಜಗತ್ತಿನಲ್ಲಿ ಯಾವುದೇ ದೇಶಕ್ಕೆ ಹೋದ್ರೂ ಒಂದೇ ಸನ್ ಇರುತ್ತೆ, ಅದಕ್ಕೋಸ್ಕರ ನಾವು ದ ಉಪಯೋಗಿಸುತ್ತೇವೆ. ಅದೇ ರೀತಿಯಾಗಿ ದ ಸ್ಕೈ ಕೂಡ ಜಗತ್ತಿನಲ್ಲಿ ಒಂದೇ ಇದೆ, ಅದಕ್ಕೋಸ್ಕರ ನಾವು ದ ಸ್ಕೈ ಅನ್ನು ಡೆಫಿನೆಟ್ ಆರ್ಟಿಕಲ್ ಸ್ಕೈ ಜೊತೆಗೆ ಯೂಸ್ ಮಾಡುತ್ತೇವೆ. ಅದೇ ರೀತಿಯಾಗಿ ದ ಅರ್ತ್, ಈ ರೀತಿಯಾಗಿ ಅನೇಕ ಸಂದರ್ಭಗಳಲ್ಲಿ ಯೂಸ್ ಮಾಡ್ತೇವೆ. ದ ಅರ್ತ್, ದ ಮಾರ್ಷ್, ಈ ಥರ ದ ಲ್ಯಾಂಡ್, ಹೀಗೆ ಅನೇಕ ಸಂದರ್ಭಗಳಲ್ಲಿ ಅಂದರೆ ಜಗತ್ತಿನಲ್ಲಿ ಕಂಡುಬರುವ ಏಕೈಕ ವಸ್ತುಗಳ ಹಿಂದೆ ದ ಯೂಸ್ ಮಾಡಬೇಕು. ಒಂದನೇ ಕಾಂಟೆಕ್ಸ್ಟ್ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಫಸ್ಟ್ ಕಾಂಟೆಕ್ಸ್ಟ್ ಯುನಿಕ್ ನ್ಯಾಚುರಲ್ ಆಬ್ಜೆಕ್ಟ್ಸ್ ಅಂದರೆ ಜಗತ್ತಿನಲ್ಲಿ ಕಂಡುಬರುವ ಏಕೈಕ ವಸ್ತುಗಳ ಹಿಂದೆ ದ ಉಪಯೋಗಿಸಬೇಕು. ಹಾಗಾದರೆ ಎರಡನೇ ಸಂದರ್ಭ ಎಲ್ಲಿ ಯೂಸ್ ಮಾಡಬೇಕು ತಿಳ್ಕೊಳ್ಳೋಣ ಬನ್ನಿ. ಸೆಕೆಂಡ್ ಕಾಂಟೆಕ್ಸ್ಟ್ ಈಸ್ ಸೂಪರ್ಲೇಟಿವ್ ಡಿಗ್ರೀಸ್. ಸೂಪರ್ಲೇಟಿವ್ ಡಿಗ್ರೀಸ್ಗಳ ಜೊತೆಗೆ ಕೂಡ ನಾವು ದ ಎಂಬ ನಿಶ್ಚಿತ ಉಪಪದವನ್ನು ಬಳಸುತ್ತೇವೆ. ಸೂಪರ್ಲೇಟಿವ್ ಡಿಗ್ರೀಸ್ ಅಂದರೇನು? ನಾವು ಇಂಗ್ಲಿಷ್ ಗ್ರಾಮರಲ್ಲಿ ಡಿಗ್ರೀಸಲ್ಲಿ 3 ಪ್ರಕಾರಗಳು ಬರುತ್ತವೆ. ಪಾಸಿಟಿವ್ ಡಿಗ್ರಿ, ಕಂಪೇರಿಟಿವ್ ಡಿಗ್ರಿ ಆ್ಯಂಡ್ ಸೂಪರ್ಲೇಟಿವ್ ಡಿಗ್ರಿ. ಈ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಸ್ಗಳು ಬರುತ್ತವೆ. ಫಾರ್ ಎಕ್ಸಾಂಪಲ್, ಟಾಲೆಸ್ಟ್, ಬಿಗ್ಗೆಸ್ಟ್, ಸ್ಮಾಲೆಸ್ಟ್, ಈಸಿಯೆಸ್ಟ್, ಅದೇ ಥರ ದ ಮೋರ್ ಬ್ಯೂಟಿಫುಲ್, ದ ಮೋಸ್ಟ್ ಬ್ಯೂಟಿಫುಲ್. ಈ ಥರ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಗಳ ಹಿಂದೆ ನಾವು ನಿಶ್ಚಿತ ಉಪಪದವಾದ ದ ಅನ್ನು ಉಪಯೋಗಿಸಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ದ ಟಾಲೆಸ್ಟ್, ದ ಬಿಗ್ಗೆಸ್ಟ್, ದ ಮೋಸ್ಟ್ ಪಾಪ್ಯುಲರ್, ಈ ಥರ ದ ಮೋಸ್ಟ್ ಪಾಪ್ಯುಲರ್ ಆಕ್ಟರ್, ದ ಟಾಲೆಸ್ಟ್ ಬಿಲ್ಡಿಂಗ್, ದ ಈಸಿಯೆಸ್ಟ್ ಆನ್ಸರ್. ಈ ಥರ ಸೂಪರ್ಲೇಟಿವ್ ಡಿಗ್ರಿಗಳ ಜೊತೆಗೆ ಕೂಡ ನಾವು ನಿಶ್ಚಿತ ಉಪಪದವಾದ ದ ಅನ್ನು ಬಳಸಬೇಕು. ಹಾಗಾದರೆ ಬನ್ನಿ ಮೂರನೇ ಸಂದರ್ಭ ಎಲ್ಲಿ ಯೂಸ್ ಮಾಡಬೇಕು ತಿಳಿದುಕೊಳ್ಳೋಣ. ಥರ್ಡ್ ಕಾಂಟೆಕ್ಸ್ಟ್ ಈಸ್ ಆರ್ಡಿನಲ್ಸ್. ಮೂರನೇ ಸಂದರ್ಭ ಆರ್ಡಿನಲ್ಸ್ ಅಂದರೆ ಸ್ಥಾನ ಸೂಚಕವನ್ನು ಹೇಳಲು ನಾವು ನಿಶ್ಚಿತ ಉಪಪದವಾದ ದ ಅನ್ನು ಬಳಸಬೇಕು. ಸ್ಥಾನ ಸೂಚಕ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಹಿ ವಾಸ್ ದ ಫಸ್ಟ್ ಇನ್ ದ ಕ್ಲಾಸ್. ಅದೇ ಥರ ಹಿ ವಾಸ್ ದ ಲಾಸ್ಟ್ ಇನ್ ದ ಕ್ಲಾಸ್. ರಮೇಶ್ ವಾಸ್ ಲಿವಿಂಗ್ ಇನ್ ದ 4th ಬ್ಲಾಕ್. ಈ ಥರ ಸ್ಥಾನ ಸೂಚಕವನ್ನು ಹೇಳಲು ಕೂಡ ನಾವು ನಿಶ್ಚಿತ ಉಪಪದವಾದ ದವನ್ನು ಬಳಸುತ್ತೇವೆ. ಅದೇ ರೀತಿಯಾಗಿ ಫೋರ್ತ್ ಕಾಂಟೆಕ್ಸ್ಟ್ ರಿವರ್ಸ್. ನದಿಗಳ ಹಿಂದೆ ನಾವು ನಿಶ್ಚಿತ ಉಪಪದ ದ ಅನ್ನು ಬಳಸಬೇಕು. ಫಾರ್ ಎಕ್ಸಾಂಪಲ್, ದ ಗಂಗಾ ರಿವರ್, ದ ಕೃಷ್ಣಾ ರಿವರ್, ದ ಸಿಂಧೂ ರಿವರ್, ದ ಗೋದಾವರಿ ರಿವರ್ ಮುಂತಾದವುಗಳು. ಹೀಗೆ ಅನೇಕ ನದಿಗಳಿದ್ದಾವೆ ಅಲ್ವಾ ಜಗತ್ತಿನಲ್ಲಿ. ಆ ನದಿಗಳ ಹಿಂದೆ ಕೂಡ ದ ಎಂಬ ನಿಶ್ಚಿತ ಉಪಪದ ಬಳಸಬೇಕು. ಅದೇ ರೀತಿಯಾಗಿ ಐದನೇದಾಗಿ ಸೀಸ್ ಅಂದರೆ ಸಮುದ್ರಗಳ ಹಿಂದೆ ಕೂಡ ನಾವು ದ ಉಪಯೋಗಿಸಬೇಕು. ಸಮುದ್ರ ಹಿಂದೆ ಕೂಡ ನಾವು ನಿಶ್ಚಿತ ಉಪಪದವಾದ ದವನ್ನು ಬಳಸಬೇಕು. ಫಾರ್ ಎಕ್ಸಾಂಪಲ್, ದ ಅರೇಬಿಯನ್ ಸಿ, ದ ರೆಡ್ ಸಿ. ಈ ರೀತಿಯಾಗಿ ಅನೇಕ ಸಮುದ್ರಗಳ ಹಿಂದೆ ನಾವು ದ ಉಪಯೋಗಿಸಬೇಕು. ಅದೇ ರೀತಿಯಾಗಿ ಸಿಕ್ಸ್ತ್ ಕಾಂಟೆಕ್ಸ್ಟ್ ಓಸಿಯನ್ಸ್ ಅಂದರೆ ಸಾಗರಗಳು, ಮಹಾಸಾಗರಗಳ ಹಿಂದೆ ಕೂಡ ನಾವು ನಿಶ್ಚಿತ ಉಪಪದ ದ ಅನ್ನು ಬಳಸಬೇಕು. ಫಾರ್ ಎಕ್ಸಾಂಪಲ್, ದ ಹಿಂದೂ ಮಹಾಸಾಗರ, ದ ಪೆಸಿಫಿಕ್ ಮಹಾಸಾಗರ,
ದ ಅಟ್ಲಾಂಟಿಕ್ ಓಸಿಯನ್. ಈ ರೀತಿಯಾಗಿ ನಾವು ಮಹಾಸಾಗರಗಳ ಹಿಂದೆ ಕೂಡ ದ ನಿಶ್ಚಿತ ಉಪಪದವಾದ ದ ಅನ್ನು ಬಳಸಬೇಕು. ಅದೇ ರೀತಿಯಾಗಿ ಸೆವೆಂತ್ ಕಾಂಟೆಕ್ಸ್ಟ್ ಮೌಂಟೇನ್ ರೇಂಜಸ್. ಮೌಂಟೇನ್ ರೇಂಜಸ್ ಅಂದರೆ ಪರ್ವತ ಶ್ರೇಣಿಗಳ ಹಿಂದೆ ಕೂಡ ನಾವು ನಿಶ್ಚಿತ ಉಪಪದವಾದ ದ ಅನ್ನು ಬಳಸಬೇಕು. ಫಾರ್ ಎಕ್ಸಾಂಪಲ್ ದ ಹಿಮಾಲಯಾಸ್, ದ ಅರಾವಳಿ, ದ ವಿಂಧ್ಯಾಸ್ ಎಸೆಟ್ರಾ. ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡ್ತಾರೆ. ಮೌಂಟೇನ್ ರೇಂಜಸ್ ಅಂದರೆ ಬರೀ ಮೌಂಟೇನ್ಸ್ಗಳ ಹೆಸರು ಅಲ್ಲ, ಮೌಂಟೇನ್ ರೇಂಜಸ್ ಅಂದರೆ ಪರ್ವತಗಳ ಶ್ರೇಣಿಗಳಾಗಿರಬೇಕು. ಆಗ ಮಾತ್ರ ನಾವು ಡೆಫಿನೆಟ್ ಆರ್ಟಿಕಲ್ ದ ಅನ್ನು ಬಳಸಬೇಕು. ಅದೇ ರೀತಿಯಾಗಿ ಏಟ್ತ್ ಕಾಂಟೆಕ್ಸ್ಟ್ ಐಲ್ಯಾಂಡ್ ಗ್ರೂಪ್ಸ್. ಐಲ್ಯಾಂಡ್ ಗ್ರೂಪ್ಸ್. ಐಲ್ಯಾಂಡ್ ಗ್ರೂಪ್ಸ್ ಅಂದರೆ ದ್ವೀಪ ಸಮೂಹಗಳ ಹಿಂದೆ ದ ಅನ್ನು ಬಳಸಬೇಕು. ದ್ವೀಪ ಸಮೂಹಗಳೆಂದರೆ ಫಾರ್ ಎಕ್ಸಾಂಪಲ್ ದ ವೆಸ್ಟ್ ಇಂಡೀಸ್, ದ ಅಂಡಮಾನ್ ಆ್ಯಂಡ್ ನಿಕೋಬಾರ್, ದ ಲಕ್ಷದ್ವೀಪ, ದ ಈಸ್ಟ್ ಇಂಡೀಸ್ ಮುಂತಾದವುಗಳು. ಈ ಥರ ದ್ವೀಪ ಸಮೂಹಗಳ ಹಿಂದೆ ಕೂಡ ನಾವು ನಿಶ್ಚಿತ ಉಪಪದವಾದ ಡೆಫಿನೆಟ್ ಆರ್ಟಿಕಲ್ ದ ಅನ್ನು ಬಳಸಬೇಕು. ಅದೇ ರೀತಿಯಾಗಿ ನಾವು ನೈನ್ತ್ ಕಾಂಟೆಕ್ಸ್ಟ್ ಅಂದರೆ 9ನೇ ಸಂದರ್ಭ ಡೆಫಿನೆಟ್ ಆರ್ಟಿಕಲ್ ದ ನ ಎಲ್ಲಿ ಯೂಸ್ ಮಾಡಬೇಕಂದ್ರೆ ಏರೋಪ್ಲೇನ್ಸ್. ಏರೋಪ್ಲೇನ್ಸ್. ಏರೋಪ್ಲೇನ್ಸ್ ಅಂದರೆ ವಿಮಾನಗಳ ಹಿಂದೆ ಕೂಡ ನಾವು ಡೆಫಿನೆಟ್ ಆರ್ಟಿಕಲ್ ದ ನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ದ ಜೆಟ್ ಏರ್ಲೈನ್ಸ್, ದ ಬ್ರಿಟಿಷ್ ಏರ್ಲೈನ್ಸ್, ದ ಕಿಂಗ್ ಫಿಶರ್, ದ ಪ್ಯಾನ್ಯಾಮ್ ಏರ್ಲೈನ್ಸ್ ಮುಂತಾದವುಗಳು. ಅದೇ ರೀತಿಯಾಗಿ 10th ಕಾಂಟೆಕ್ಸ್ಟ್ ದ ನ ಎಲ್ಲಿ ಯೂಸ್ ಮಾಡಬೇಕಂದ್ರೆ ಶಿಪ್ಸ್. ಶಿಪ್ಸ್ ಅಂದರೆ ಹಡಗುಗಳ ಹಿಂದೆ ಕೂಡ ಡೆಫಿನೆಟ್ ಆರ್ಟಿಕಲ್ ದ ನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ದ ಟೈಟಾನಿಕ್, ದ ವಿಕ್ರಾಂತ್, ದ ವಿಕ್ಟೋರಿಯಾ ಎಸೆಟ್ರಾ. ಅದೇ ರೀತಿಯಾಗಿ 11th ಕಾಂಟೆಕ್ಸ್ಟ್ ಅಂದರೆ ರಿಲಿಜಿಯಸ್ ಗ್ರೂಪ್ಸ್. ರಿಲಿಜಿಯಸ್ ಗ್ರೂಪ್ಸ್ ಅಂದರೆ ಧಾರ್ಮಿಕ ಗುಂಪುಗಳ ಹಿಂದೆ ಕೂಡ ಡೆಫಿನೆಟ್ ಆರ್ಟಿಕಲ್ ದ ನ ಉಪಯೋಗಿಸಬೇಕು. ಫಾರ್ ಎಕ್ಸಾಂಪಲ್ ದ ಸಿಖ್, ದ ಹಿಂದೂ, ದ ಮುಸ್ಲಿಂ, ದ ಕ್ರೈಸ್ಟ್ ಎಸೆಟ್ರಾ. ಈ ಥರ ಧಾರ್ಮಿಕ ಗುಂಪುಗಳ ಹಿಂದೆ ನಾವು ಡೆಫಿನೆಟ್ ಆರ್ಟಿಕಲ್ ದ ನ ಬಳಸಬೇಕು. ಅದೇ ರೀತಿಯಾಗಿ 12ನೇ ಕಾಂಟೆಕ್ಸ್ಟ್ ಎಲ್ಲಿ ಅಂದರೆ ಪೊಲಿಟಿಕಲ್ ಪಾರ್ಟೀಸ್. ರಾಜಕೀಯ ಪಕ್ಷಗಳು. ರಾಜಕೀಯ ಪಕ್ಷಗಳ ಹಿಂದೆ ಕೂಡ ನಾವು ಡೆಫಿನೆಟ್ ಆರ್ಟಿಕಲ್ ದ ಅನ್ನು ಬಳಸಬೇಕು. ಫಾರ್ ಎಕ್ಸಾಂಪಲ್ ದ ಕಾಂಗ್ರೆಸ್, ದ BJP, ದ ಲೇಬರ್ ಪಾರ್ಟಿ, ಈ ಥರ ದ ಕನ್ಸರ್ವೇಟಿವ್ ಪಾರ್ಟಿ. ಈ ಥರ ರಾಜಕೀಯ ಪಕ್ಷಗಳ ಹಿಂದೆ ಕೂಡ ಡೆಫಿನೆಟ್ ಆರ್ಟಿಕಲ್ ದ ನ ಬಳಸಬೇಕು. ಅದೇ ರೀತಿಯಾಗಿ 13th ಕಾಂಟೆಕ್ಸ್ಟ್ 13ನೇ ಸಂದರ್ಭ ಡೆಫಿನೆಟ್ ಆರ್ಟಿಕಲ್ ದ ಎಲ್ಲಿ ಯೂಸ್ ಮಾಡಬೇಕು ಅಂದರೆ ಎನ್ಫೋರ್ಸಿಂಗ್ ಲಾಸ್ ಅಂದರೆ ರಕ್ಷಣಾ ಪಡೆಗಳು. ನಮ್ಮ ರಕ್ಷಣಾ ಪಡೆಗಳ ಹಿಂದೆ ಕೂಡ ನಾವು ದ ನ ಬಳಸಬೇಕು. ಫಾರ್ ಎಕ್ಸಾಂಪಲ್ ದ ಪೊಲೀಸ್, ದ ನೇವಿ, ದ ಏರ್ಲೈನ್ಸ್. ಈ ಥರ ಅಂದರೆ ರಕ್ಷಣಾ ಪಡೆಗಳ ಹಿಂದೆ ಕೂಡ ನಾವು ದ ನ ಬಳಸಬೇಕು. 14th ಕಾಂಟೆಕ್ಸ್ಟ್ ಟ್ರೈನ್ಸ್ಗಳ ಹಿಂದೆ ಕೂಡ ನಾವು ದ ನ ಬಳಸಬೇಕು. ಫಾರ್ ಎಕ್ಸಾಂಪಲ್ ದ ಚೆನ್ನೈ ಎಕ್ಸ್ಪ್ರೆಸ್, ದ ಉದ್ಯಾನ ಎಕ್ಸ್ಪ್ರೆಸ್, ದ ಹುಸೇನ್ ಸಾಗರ್ ಎಕ್ಸ್ಪ್ರೆಸ್, ದ ಛತ್ರಪತಿ ಶಿವಾಜಿ ಎಕ್ಸ್ಪ್ರೆಸ್. ಅದೇ ರೀತಿಯಾಗಿ 15ನೇ ಕಾಂಟೆಕ್ಸ್ಟ್ ದ ನ ಎಲ್ಲಿ ಯೂಸ್ ಮಾಡಬೇಕಪ್ಪ ಡೆಫಿನೆಟ್ ಆರ್ಟಿಕಲ್ ಅಂದರೆ ಎಂಪೈರ್ಸ್ ಸಾಮ್ರಾಜ್ಯಗಳ ಹಿಂದೆ ಕೂಡ ನಾವು ದ ನ ಬಳಸಬೇಕು. ಫಾರ್ ಎಕ್ಸಾಂಪಲ್ ದ ಗುಪ್ತಾಸ್, ದ ಚಾಲುಕ್ಯಾಸ್, ದ ಮೌರ್ಯಾಸ್, ದ ಮೊಘಲಾಸ್ ಎಸೆಟ್ರಾ. ಹೀಗೆ ಮುಂತಾದವುಗಳು ಸಾಮ್ರಾಜ್ಯಗಳ ಹಿಂದೆ ಡೆಫಿನೆಟ್ ಆರ್ಟಿಕಲ್ ದ ನ ಬಳಸಬೇಕು. ಅದೇ ರೀತಿಯಾಗಿ 16th ಕಾಂಟೆಕ್ಸ್ಟ್ 16ನೇ ಸಂದರ್ಭ ದ ಎಲ್ಲಿ ಬಳಸಬೇಕಂದ್ರೆ ಹಿಸ್ಟೋರಿಕಲ್ ಇವೆಂಟ್ಸ್ ಐತಿಹಾಸಿಕ ಘಟನೆಗಳ ಬಗ್ಗೆ ಮಾತನಾಡುವಾಗ ಕೂಡ ನಾವು ಡೆಫಿನೆಟ್ ಆರ್ಟಿಕಲ್ ದ ನ ಬಳಸಬೇಕು. ಫಾರ್ ಎಕ್ಸಾಂಪಲ್ ದ ಪ್ಲಾಸಿ ಬ್ಯಾಟಲ್, ದ ಬಕ್ಸರ್, ದ ತಾಳಿಕೋಟೆ ಬ್ಯಾಟಲ್, ದ ವಾಂಡಿ ವಾಶ್ ಎಸೆಟ್ರಾ. ಅದೇ ರೀತಿಯಾಗಿ 17th ಕಾಂಟೆಕ್ಸ್ಟ್ ಡೆಫಿನೆಟ್ ಆರ್ಟಿಕಲ್ ದ ನ ಎಲ್ಲಿ ಬಳಸಬೇಕಂದ್ರೆ ಸರ್ಟೇನ್ ಬುಕ್ಸ್ ಕೆಲವು ಮಹತ್ವದ ಪುಸ್ತಕಗಳ ಹಿಂದೆ ಕೂಡ ನಾವು ದ ನ ಬಳಸಬೇಕು. ಫಾರ್ ಎಕ್ಸಾಂಪಲ್ ದ ರಾಮಾಯಣ, ದ ಖುರಾನ್, ದ ಮಹಾಭಾರತ, ದ ಬೈಬಲ್ ಎಸೆಟ್ರಾ. ಅದೇ ಥರ 18ನೇ ಕಾಂಟೆಕ್ಸ್ಟು ಡೆಫಿನೆಟ್ ಆರ್ಟಿಕಲ್ ದ ನ
ಪಿರಿಯೋಡಿಕಲ್ಸ್ ಜೊತೆಗೆ ಬಳಸಬೇಕು. ಪೆರಿಯೋಡಿಕಲ್ಸ್ ಅಂದರೆ ನಿಯತಕಾಲಿಕೆಗಳು, ಅಂದರೆ ದಿನಪತ್ರಿಕೆಗಳು, ಮ್ಯಾಗಝಿನ್ಸ್ಗಳು ಬರುತ್ತಲ್ಲ ಅವಕ್ಕೆಲ್ಲ ಪಿರಿಯೋಡಿಕಲ್ಸ್ ಅಂತ ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ ದ ಪ್ರಜಾವಾಣಿ, ದ ಹಿಂದೂ, ದ ಇಂಡಿಯನ್ ಎಕ್ಸ್ಪ್ರೆಸ್, ದ ವಿಜಯ್ ಕರ್ನಾಟಕ ಎಸೆಟ್ರಾ. ಅದೇ ರೀತಿಯಾಗಿ 19ನೇ ಕಾಂಟೆಕ್ಸ್ಟ್ 19 ಕಾಂಟೆಕ್ಸ್ಟ್ ಡೆಫಿನೆಟ್ ಆರ್ಟಿಕಲ್ ದವನ್ನು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳ ಜೊತೆಗೆ ಬಳಸಬೇಕು. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಸಂಗೀತ ಸಾಧನಗಳ ಹಿಂದೆ ಡೆಫಿನೆಟ್ ಆರ್ಟಿಕಲ್ ದಾನ ಬಳಸಬೇಕು. ಫಾರ್ ಎಕ್ಸಾಂಪಲ್ ದ ವಯಲಿನ್, ದ ಫ್ಲೂಟ್, ದ ತಬಲಾ, ದ ಹಾರ್ಮೋನಿಯಂ, ದ ಪಿಯಾನೋ ಎಸೆಟ್ರಾ. ಈ ರೀತಿಯಾಗಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಹಿಂದೆ ದಾನ ಬಳಸಬೇಕು. ಅದೇ ರೀತಿಯಾಗಿ 20ನೇ ಕಾಂಟೆಕ್ಸ್ಟ್ ಅಂದರೆ ಇನ್ವೆನ್ಷನ್ಸ್ ಆವಿಷ್ಕಾರಗಳ ಹಿಂದೆ ಕೂಡ ಡೆಫಿನೆಟ್ ಆರ್ಟಿಕಲ್ ದಾನ ಬಳಸಬೇಕು. ಫಾರ್ ಎಕ್ಸಾಂಪಲ್ ದ ಟೆಲಿವಿಷನ್, ದ ಟೆಲಿಫೋನ್, ದ ಮೊಬೈಲ್, ರೇಡಿಯೋ ಎಸೆಟ್ರಾ. ಅದೇ ರೀತಿಯಾಗಿ 21 ಕಾಂಟೆಕ್ಸ್ಟ್ ಅಂದರೆ 21ನೇ ಸಂದರ್ಭ ಡೆಫಿನೆಟ್ ಆರ್ಟಿಕಲ್ ದ ಎಲ್ಲಿ ಯೂಸ್ ಮಾಡಬೇಕಪ್ಪ ಅಂದರೆ ಡೈರೆಕ್ಷನ್ಸ್ ಅಂದರೆ ದಿಕ್ಕುಗಳ ಜೊತೆಗೆ ನಾವು ದನ ಬಳಸಬೇಕು. ಫಾರ್ ಎಕ್ಸಾಂಪಲ್ ದ ಸೌತ್, ದ ನಾರ್ತ್, ದ ಈಸ್ಟ್, ದ ವೆಸ್ಟ್, ಈ ಥರ. ಅದೇ ರೀತಿಯಾಗಿ 22ನೇ ಸಂದರ್ಭ ದಾನ ಎಲ್ಲಿ ಬಳಸಬೇಕಂದ್ರೆ ಟು ರೀಪ್ರೆಸೆಂಟ್ಸ್ ಗ್ರೂಪ್ ಆಫ್ ಪೀಪಲ್. ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು, ಒಂದು ಪ್ರಾಣಿ, ಯಾವುದಾದ್ರೂ ಒಂದು ಇಡೀ ತನ್ನ ವರ್ಗವನ್ನು ಪ್ರತಿನಿಧಿಸುವಂತಿದ್ದರೆ ಅಲ್ಲೂ ಕೂಡ ದಾನ ಬಳಸಬೇಕು. ಫಾರ್ ಎಕ್ಸಾಂಪಲ್ ದ ಲಾಯನ್, ದ ಡಾಗ್, ದ ಕೌ. ಹೇಗೆ ಅಂದರೆ ಇವಾಗ ಲಾಯನ್ ಅಂದರೆ ದ ಲಾಯನ್ ಈಸ್ ದ ಕಿಂಗ್ ಆಫ್ ದಿ ಫಾರೆಸ್ಟ್, ಅಂದರೆ ಈ ಸಿಂಹ ಇಡೀ ಕಾಡಿನ ಪ್ರಾಣಿಗಳನ್ನು ರೀಪ್ರೆಸೆಂಟ್ ಮಾಡುತ್ತದೆ. ಅದೇ ರೀತಿಯಾಗಿ ದ ಡಾಗ್ ಈಸ್ ಫೇತ್ಫುಲ್ ಅನಿಮಲ್, ಇಡೀ ಡಾಗ್ನ ಒಂದು ಕಮ್ಯುನಿಟಿಯನ್ನು ಇದು ರೀಪ್ರೆಸೆಂಟ್ ಮಾಡುತ್ತೆ. ಅದರ ಸಲುವಾಗಿ ನಾವು ದನ ಬಳಸಬೇಕು. ಅದೇ ಥರ ದ ಕೌ ಈಸ್ ಹಂಬಲ್ ಅನಿಮಲ್, ಕೌ ಇಡೀ ತನ್ನ ಕೌನ ಒಂದು ವರ್ಗವನ್ನು ರೀಪ್ರೆಸೆಂಟ್ ಮಾಡ್ತಾರೆ, ಅದಕ್ಕೆ ದ ಕೌ ಎಂದು ಬಳಸಬೇಕು. ಅದೇ ರೀತಿಯಾಗಿ 23ನೇ ಸಂದರ್ಭ ದಾನ ಎಲ್ಲಿ ಬಳಸಬೇಕೆಂದರೆ ವೆನ್ ಸಮಥಿಂಗ್ ಈಸ್ ಮೆನ್ಷನ್ಡ್ ಅಗೇನ್. ಅಂದರೆ ನಾವು ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವಿನ ಬಗ್ಗೆ ಪ್ರಪ್ರಥಮವಾಗಿ ಮಾತನಾಡುವಾಗ ಇಂಡೆಫಿನೆಟ್ ಆರ್ಟಿಕಲ್ ಎ ಮತ್ತು ಆನ್ ಅನ್ನು ಬಳಸುತ್ತೇವೆ. ಬಟ್ ಅದೇ ವ್ಯಕ್ತಿಯ ಬಗ್ಗೆ ಪುನಃ ಮಾತನಾಡುವಾಗ ನಾವು ಡೆಫಿನೆಟ್ ಆರ್ಟಿಕಲ್ ಆದಂಥ ದವನ್ನು ಬಳಸುತ್ತೇವೆ. ಫಾರ್ ಎಕ್ಸಾಂಪಲ್ ಐ ಸಾ ಎ ಡಾಗ್. ಇಲ್ಲಿ ಡಾಗ್ ಬಗ್ಗೆ ಮಾತಾಡ್ತಿದ್ದೇವೆ. ಫಸ್ಟ್ ಟೈಮ್ ಐ ಸಾ ಎ ಡಾಗ್ ಇನ್ ದ ಪಾರ್ಕ್. ನಾನು ಒಂದು ನಾಯಿಯನ್ನು ಪಾರ್ಕಿನಲ್ಲಿ ನೋಡಿದೆ. ಫಸ್ಟ್ ಟೈಮ್ ಡಾಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಎ ಯೂಸ್ ಮಾಡಿದ್ದೇವೆ ಇಲ್ಲಿ. ಅದೇ ಡಾಗ್ ಬಗ್ಗೆ ಮುಂದುವರೆದು ಮಾತನಾಡುತ್ತಿದ್ದೀವಲ್ಲ, ಅದಕ್ಕೋಸ್ಕರ ಇಲ್ಲಿ ಕಂಟಿನ್ಯೂ ಆಗಿ ದ ಡಾಗ್ ವಾಸ್ ವೆರಿ ಕ್ಯೂಟ್. ಅದೇ ನಾಯಿ ಬಗ್ಗೆ ಪುನಃ ಮಾತನಾಡ್ತಿದ್ದೇವೆ, ಅದಕ್ಕೋಸ್ಕರ ಇಲ್ಲಿ ದ ಡಾಗ್ ಬಂತು. ಸೊ ಈ ರೀತಿಯಾಗಿ ಒಬ್ಬ ವ್ಯಕ್ತಿ, ಒಂದು ಪ್ರಾಣಿ, ಒಂದು ವಸ್ತುವಿನ ಬಗ್ಗೆ ವೆನ್ ವಿ ಟಾಕ್ ಅಬೌಟ್ ಫಸ್ಟ್ ಟೈಮ್, ಪರ್ಸನ್, ಥಿಂಗ್, place, we should use indefinite article a and an. But if we talk again that things, person or place, we should use definite article the. ಕೊನೆಯದಾಗಿ 24ನೇ ಕಾಂಟೆಕ್ಸ್ಟ್ ಯಾವುದು ದ ಯೂಸ್ ಮಾಡಬೇಕಂದ್ರೆ ದ ಈಸ್ ಯೂಸ್ಡ್ ದಿ ವರ್ಡ್ಸ್ ವಿತ್ ಮಾರ್ನಿಂಗ್, ಈವ್ನಿಂಗ್, ಆಫ್ಟರ್ನೂನ್. ಕೊನೆಯದಾಗಿ ಮಾರ್ನಿಂಗ್, ಈವ್ನಿಂಗ್, ಆಫ್ಟರ್ನೂನ್ ಈ ಪದಗಳ ಹಿಂದೆ ದ ಅನ್ನು ಬಳಸಬೇಕು. ಫಾರ್ ಎಕ್ಸಾಂಪಲ್ ಇನ್ ದ ಮಾರ್ನಿಂಗ್, ಇನ್ ದ ಈವ್ನಿಂಗ್, ಇನ್ ದ ಆಫ್ಟರ್ನೂನ್. ಈ ರೀತಿಯಾಗಿ ಪ್ರಿಯ ವಿದ್ಯಾರ್ಥಿಗಳೇ, ಡೆಫಿನೆಟ್ ಆರ್ಟಿಕಲ್ ಅಂದರೆ ಏನು, ಅದನ್ನು ಎಲ್ಲಿ ಬಳಸಬೇಕು ಎಂದು ನೀವು ಈ ಕ್ಲಾಸ್ನಲ್ಲಿ ತಿಳಿದುಕೊಂಡ್ರಿ. ಪ್ರಮುಖವಾಗಿ ನಾವು ಡೆಫಿನೆಟ್ ಆರ್ಟಿಕಲನ್ನು 24 ಸಂದರ್ಭಗಳಲ್ಲಿ ಬಳಸಬೇಕು. ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಈ ಒಂದು ಪಾಯಿಂಟ್ಸ್ನ ನೆನಪಿಟ್ಕೋಬೇಕು. ಈ 24 ಸಂದರ್ಭಗಳನ್ನು ನೀವು ಚೆನ್ನಾಗಿ ನೆನಪಿಟ್ಕೊಂಡಿದ್ರೆ ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಡೆಫಿನೆಟ್ ಆರ್ಟಿಕಲ್ ಬಗ್ಗೆ ಕ್ವಶನ್ ಬಂದರೆ ಈಸಿಯಾಗಿ ನೀವು ಸರಿಯಾದ ಉತ್ತರವನ್ನು ಬರೀಬಹುದು. ಫಾರ್ ಎಕ್ಸಾಂಪಲ್ ಇವಾಗ SSLC ಬೋರ್ಡ್ ಎಕ್ಸಾಮ್ ಕ್ವಶನ್ಸ್ ಆಗಲಿ, PUC ಬೋರ್ಡ್ ಎಕ್ಸಾಮ್ ಕ್ವಶನ್ಸ್ಗಳಲ್ಲಿ ಬರಬಹುದು, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಾದಂಥ CET, ಈ ಥರ ಅನೇಕ
ಸಂದರ್ಭಗಳಲ್ಲಿ ಡೆಫಿನೆಟ್ ಆರ್ಟಿಕಲ್ ದ ಬಗ್ಗೆ ಯಾವುದೇ ಪ್ರಶ್ನೆ ಕೇಳಿದರೆ ಯು ಕ್ಯಾನ್ ಈಸಿಲಿ ಆನ್ಸರ್ ವೆನ್ ಯು ನೋ ಅಬೌಟ್ ದೀಸ್ 24 ಕಾಂಟೆಕ್ಸ್ಟ್ ಯೂಸ್ ಆಫ್ ದ. ಈ 24 ಸಂದರ್ಭಗಳನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ಅಂತ ಹೇಳುತ್ತಾ ಇಂದಿನ ಕ್ಲಾಸ್ ನಿಮಗೆ ಇಷ್ಟವಾದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಕ್ಲಾಸ್.